ಹಲೋ ಮಕ್ಕಳೇ, ಹೇಗಿದ್ದೀರಾ ನೀವು? ಈ ದಿನ ನಾನು ಇನ್ನೊಂದು ಹೊಸ ಕತೆ ತಗೊಂಡು ಬಂದಿದ್ದೀನಿ. ಅದನ್ನು ಓದ್ತೀನಿ. ಇದು ತುಂಬ ತುಂಬಾ ವರ್ಷಗಳ 50-60 ವರ್ಷ ಹಿಂದಿನ ಕತೆ. ಇದು ಒಂದು ಬುಕ್ಕಲ್ಲಿ ಇದ್ದಿದ್ದು, ಅದನ್ನು ಓದ್ತಾ ಇದ್ದೀನಿ. ಸೊ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಕಾವೇರಮ್ಮ ಅಂತ ಒಬ್ಬರು ಗೃಹಿಣಿ ಇರ್ತಾರೆ. ಸೊ ಅವರಿಗೆ ಒಬ್ಬನೇ ಮಗ. ಅವನ ಹೆಸರು ವೀರಭದ್ರ ಅಂತ. ಅವನು 3 ವರ್ಷಗಳಿಂದ ಬೇರೊಂದು ಊರಿನಲ್ಲಿ ಉದ್ಯೋಗ ಮಾಡ್ತಾ ಇರ್ತಾನೆ. ಅವನು ಯಾವತ್ತೂ ತನ್ನ ಅಮ್ಮನ ಮಾತು ಮೀರಿದವನಲ್ಲ. ಸೊ ಹಾಗಿರ್ತಾನೆ. ಅವನು ಯಾವಾಗಲೂ ವಿಧೇಯವಾಗಿ ಅಮ್ಮ ಹೇಳಿದ ಮಾತು ಕೇಳ್ಕೊಂಡು ಇರ್ತಾನೆ. ಸೊ ಅವನು ಬೇರೆ ಕೆಲಸ ಮಾಡೋದಕ್ಕೆ ಅಂತ ಪಕ್ಕದ ಊರಿನಲ್ಲಿ ಹೋಗಿ ಉದ್ಯೋಗ ಮಾಡ್ತಾ ಇರ್ತಾನೆ. ಅವನಲ್ಲಿ ಬಾಡಿಗೆಗಿರ್ತಾನೆ. ಆ ಬಾಡಿಗೆ ಇರೋ ಮನೆ ಪಕ್ಕದಲ್ಲಿ ಒಂದು ಬಡ ಕುಟುಂಬ ಇರುತ್ತೆ. ಸೊ ಚಿಕ್ಕಂದಿನಲ್ಲಿ ಆ ಬಡ ಕುಟುಂಬ ಇದೆಯಲ್ಲ, ಅಲ್ಲಿ ತಾಯಿ ಇರೋದಿಲ್ಲ. ಆ ಕುಟುಂಬದಲ್ಲಿ ಲಲಿತೆ ಅಂತ ಒಬ್ಬಳು ಇರ್ತಾಳೆ. ಅವಳು ತಮ್ಮಂದ್ರ ಜೊತೆಗೆ ಮತ್ತು ಅಪ್ಪನ ಜೊತೆಗೆ ಇರ್ತಾಳೆ. ಸೊ ಅಮ್ಮ ಇಲ್ದಲೇ ಇರೋದ್ರಿಂದ ಅವಳೇನೇ ಎಲ್ಲ ತಮ್ಮಂದ್ರನ್ನ ನೋಡಿಕೊಂಡು ಇರ್ತಾಳೆ, ಚೆನ್ನಾಗೆಲ್ಲ ನೋಡ್ಕೊಂಡಿರ್ತಾಳೆ. ಅವ್ರ ಅಪ್ಪನ ಸಂಪಾದನೆ ತುಂಬ ಕಡಿಮೆ ಇರುತ್ತೆ ಆದಾಯ. ಹಾಗಾಗಿ ಅಷ್ಟು ಕಡಿಮೆ ದುಡ್ಡಿನಲ್ಲೇ ಅವಳು ಅಚ್ಚುಕಟ್ಟಾಗಿ ಎಲ್ಲ ಸಂಸಾರ ನೋಡಿಕೊಂಡು ಇರ್ತಾಳೆ. ಅವಳು ಮಾಮೂಲಿಯಾಗಿರ್ತಾಳೆ, ತುಂಬ ಮಹಾಸುಂದರಿ ಏನೂ ಇರೋದಿಲ್ಲ. ಆದರೆ ಅವಳ ಗುಣ ಎಲ್ಲ ತುಂಬಾ ಒಳ್ಳೆಯದು ಗುಣ ಇರುತ್ತೆ. ಶಾಂತ ಗುಣವಾಗಿರುತ್ತೆ, ಸಹನೆ ಇರುತ್ತೆ, ಆಮೇಲೆ ಮನತೆಯನ್ನು ನಡೆಸೋ ಜಾಣ್ಮೆ ಎಲ್ಲನೂ ಇರುತ್ತೆ. ಅದಕ್ಕೆ ಅವನು ಅನ್ಕೋತಾನೆ, ಈ ಲಲಿತೆ ಅಂತ ಹೆಂಡತಿ ಸಿಗಬೇಕಾದ್ರೆ ತುಂಬ ಅದೃಷ್ಟ ಅಂತ ಅವನು ಅನ್ಕೋತಾನೆ. ಅವನು ಹಾಗೇನೆ ಅವಳ ಜೊತೆಗೆ ಒಂದಿನ ಮಾತಾಡ್ಬಿಟ್ಟು ಅವಳ ಅಭಿಪ್ರಾಯ ಕೇಳ್ಕೊತಾನೆ. ಅವಳಿಗೂ ಒಪ್ಪಿಗೆ ಆಗುತ್ತೆ. ಅವರ ಅಪ್ಪನ ಜೊತೆಗೂ ಮಾತಾಡಿ ಕೊನೆಗೆ ಅವರೆಲ್ಲರೂ ಒಪ್ಪಿ ಎಲ್ಲ ಆದಮೇಲೆ ಸೊ ಅವನೇನು ಅನ್ಕೋತಾನೆ, ಸರಿ ಬಂದು ಅವರ ಅಪ್ಪ ಅಮ್ಮನ ಜೊತೆಗೆ ವೀರಭದ್ರ ತನ್ನ ತಂದೆ ಮತ್ತು ತಾಯಿ ಜೊತೆಗೆ ಈ ಹುಡುಗಿ ಬಗ್ಗೆ ಹೇಳಿ ಹುಡುಗಿ ನೋಡೋ ಶಾಸ್ತ್ರ ಮಾಡೋಣ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಸೊ ತಂದೆಯವರು ಅವ್ರ ಮನೆಗೆ ಹೋಗ್ತಾರೆ, ಅಮ್ಮನೂ ಬರ್ತಾರೆ, ಕಾವೇರಮ್ಮನ ಜೊತೆಗೆ ಬರ್ತಾರೆ. ಅವರಿಗೆ ಅವ್ರ ಅಪ್ಪನಿಗೆ ಹುಡುಗಿ ಇಷ್ಟ ಆಗ್ತಾಳೆ. ವೀರಭದ್ರನ ಅಪ್ಪನಿಗೆ ಇಷ್ಟ ಆಗುತ್ತೆ. ಅವರು ಒಪ್ಪಿಗೆ ಸೂಚಿಸ್ತಾರೆ, ಇಲ್ಲ ನನಗೆ ಓಕೆ, ನೀನು ಆ ಹುಡುಗಿ ಮದುವೆ ಆಗ್ಬೋದು ಅಂತ ಅವರು ಪರ್ಮಿಷನ್ ಕೊಡ್ತಾರೆ. ಆದರೆ ಅವ್ರ ಅಮ್ಮ ಏನಂತ ಹೇಳಿದ್ರೆ, ಕಾವೇರಮ್ಮ ಇದ್ದಾರಲ್ಲ, ವೀರಭದ್ರ ಅಮ್ಮ, ಅವ್ರು ಮಾತ್ರ ಒಪ್ಪಿಗೆ ಕೊಡೋದಿಲ್ಲ. ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿ ವಾಪಸ್ ಬರ್ತಾರೆ. ಗಾಡೀಲಿ ವಾಪಸ್ ಬರುವಾಗೂ ಅಷ್ಟೇ ಅವ್ರು ಕೇಳ್ತಾರೆ, 25,000 ವರದಕ್ಷಿಣೆ ಕೊಡುವ ಹಾಗಿದ್ರೆ ಮಾತ್ರ ಈ ಹುಡುಗಿನ ಮನೆಗೆ ತಂದ್ಕೋಬೋದು ಅಂತ ಹೇಳ್ತಾರೆ. ಅದನ್ನು ಕೇಳಿ ವೀರಭದ್ರನಿಗೆ ಆಶ್ಚರ್ಯ ಆಗುತ್ತೆ. ಅವರ ಮನೆ ನೋಡಿದರೆ ನಿಮ್ಗೆ ತಿಳಿಯೋದಿಲ್ವಾ ಅಮ್ಮ? ನಮಗೆ ಬೇಕಾದ ಹುಡುಗಿ ಅಷ್ಟೇ. ಅವರು ಲಲಿತೆ ತುಂಬಾ ಒಳ್ಳೆ ಗುಣದವಳು, ಚೆನ್ನಾಗಿ ಹೊಂದಾಣಿಕೆಯಿಂದ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ. ಅವ್ರ ಅಪ್ಪನ ಹತ್ರ ಒಂದು 25 ರೂಪಾಯಿ ಕೂಡ ಇಲ್ಲ ಕೊಡಲಿಕ್ಕೆ. 25,000 ಅಂದರೆ ತುಂಬ ಆಗುತ್ತಲ್ಲಮ್ಮ ಅಂತ. ಅದಕ್ಕೆ ಕಾವೇರಮ್ಮ ಮುಖ ಕೆಟ್ಟ ಮಾಡಿಕೊಂಡು ಅವ್ಳಿಗೆ ಇಷ್ಟನೇ ಆಗೋದಿಲ್ಲ. ಹಾಗಾದರೆ ಇಷ್ಟೊಂದು ದರಿದ್ರ ಹಿಡಿದ ಹುಡುಗಿ ನಮಗೆ ಬೇಡವೇ ಬೇಡ, ಮಹಾ ಅವಮಾನ ಅಂತ ಹೇಳಿ ನಿರ್ದಾಕ್ಷಿಣ್ಯದಿಂದ ಹೇಳ್ತಾಳೆ. ವೀರಭದ್ರ ಅದಕ್ಕೆ ಸಣ್ಣ ಮುಖ ಮಾಡ್ಕೊಂಡು ಹೇಳ್ತಾನೆ, ಹಣವೇ ಮುಖ್ಯ ಅಲ್ಲಮ್ಮ, ನಾನಂತೂ ಮದುವೆ ಆಗೋದಾದರೆ ಆ ಲಲಿತೆನೇ ಹೊರತು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಖಂಡಿತವಾಗಿ ಹೇಳಿಬಿಡ್ತಾನೆ. ವೀರಭದ್ರನ ಅಪ್ಪ ಮಾತ್ರ ಯಾರ ಕಡೆನೂ ಮಾತಾಡೋದಲ್ಲೇ ಇದು ಮಾಡ್ತಾನೆ. ಅವನಿಗೆ ಇಷ್ಟ ಆಗಿರುತ್ತೆ, ಒಪ್ಪಿಗೆ ಕೊಟ್ಟರು. ಆದರೂ ಅವನ ಹೆಂಡತಿಗೂ ಏನೂ ಹೇಳಲ್ಲ, ಮಗನಿಗೂ ಏನು ಹೇಳಲ್ಲ. ಅವನು ಹಾಗೆಯೇ ಸೈಲೆಂಟಾಗಿ ಇರ್ತಾನೆ. ಆಗ ಅವಳು ಅಮ್ಮ ಏನು ಹೇಳ್ತಾಳೆ, ಕಾವೇರಮ್ಮ, ಹೋಗಲಿ, ಅವರು ವರದಕ್ಷಿಣೆ ಕೊಡದಿದ್ರೇನು ಪರವಾಗಿಲ್ಲ, ವರ್ಣ ಮರ್ಯಾದೆ ಅಂತಂದ್ಬಿಟ್ಟು 5,000ನಾದರೂ ಕೊಡ್ತಾರಾ, ಅದನ್ನಾದರೂ ಕೇಳಿ, ಇಲ್ದಿದ್ರೆ ಆ ಸುದ್ದಿನೇ ಎತ್ತಬೇಡ, ನಮ್ಮ ಘನತೆ ಉಳಿಬೇಕೋ ಬೇಡವೋ ಅಂತಂದೆಲ್ಲ ಹೇಳ್ತಾಳೆ. ಅದಕ್ಕೆ ಅವನು ವೀರಭದ್ರ ಹೇಳ್ತಾನೆ, ಆ ಸುದ್ದಿ ಎಲ್ಲ ಕಟ್ಟಿಡು ಅಮ್ಮ, ಮದುವೆ ಖರ್ಚಿಗಾಗಿ ನಾನೇ ಲಲಿತೆ ತಂದೆಗೆ ಸ್ವಲ್ಪ ಹಣ ಕೊಡ್ತಾ ಇದ್ದೀನಿ, ಗೊತ್ತಾ ನಿನಗೆ ಅಂತ ಹೇಳ್ತಾನೆ. ಆಮೇಲೆ ಕಾವೇರಮ್ಮ ತನಗೆ ಮೈ ಸರಿ ಇಲ್ಲ ಅಂತ ಹೇಳಿಬಿಟ್ಟು ನೆಪ ಮಾಡಿಕೊಂಡು ಮಂಚದಲ್ಲಿ ಸುಮ್ಮನೆ ಮಲ್ಕೊಬಿಡ್ತಾಳೆ. ವೀರಭದ್ರನಿಗೆ ಏನೂ ತೋರೋದಿಲ್ಲ. ತಾಯಿಗೆ ಯಾಕೋ ಅಸ್ವಸ್ಥ ಇಲ್ಲ ಅಂತ ಅವನಿಗೆ ಗೊತ್ತು. ಈ ಸೊಸೆ ಜೊತೆಯಲ್ಲಿ ಯಾವ ಬಳುವಳಿಯೂ ಬರೋದಿಲ್ಲ. ಆ ಕೋಪದಿಂದ ಅಸ್ವಸ್ಥೆ ಅಂತಂದು ಸೋಗು ಹಾಕ್ಕೊಂಡು ನೆಪ ಮಾಡಿಕೊಂಡು ಮಲಗಿದಾಳೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆಮೇಲೆ ಕಾವೇರಮ್ಮನೇನು ಕೇಳಿದೆ, ಅವ್ರ ಪಾಡಿಗೆ ಅವರು ಮದುವೆ ಎಲ್ಲ ಏರ್ಪಾಡುಗಳನ್ನು ಮಾಡ್ಕೊಳ್ತಾರೆ. ಮರುದಿನವೇ ಮದುವೆ ಅಂತ ಎಲ್ಲ ಕಡೆಯೂ ಸಿದ್ಧತೆ ಆಗುತ್ತೆ. ಅಲ್ಲಿ ತನಕನೂ ಅವಳು ಹುಷಾರಿಲ್ಲ ಅಂತಲೇ ಮಲ್ಕೊಂಡಿರ್ತಾಳೆ. ಎಲ್ಲ ಬಂಧುಗಳು ಬರ್ತಾರೆ. 4 ಗಾಡಿಯಿಂದ ಜೊತೆಗೆ ವಧುವಿನ ಮನೆಗೆ ಊರಿಗೆ ಎಲ್ಲರೂ ಬಂಧುಗಳು ಎಲ್ಲ ಹೊರಟೋಗ್ತಾರೆ. ಕಾವೇರಮ್ಮ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ತಂದೆ ಮಗನ ಜೊತೆಗೆ ಹೇಳ್ತಾಳೆ, ನೀವು ಇಷ್ಟೇ ಹೋಗಿ ಬನ್ನಿ, ನಾನಂತೂ ಬರೋದಿಲ್ಲ ಅಂತೆಲ್ಲ ಹೇಳ್ತಾಳೆ, ನನಗೆ ಹುಷಾರಿಲ್ಲ ಬರೋದಿಲ್ಲ ಅಂತ. ಅದಕ್ಕೆ ಅವನು ಮಗ ಏನು ಹೇಳ್ತಾನೆ, ಆ ಊರಿನಲ್ಲಿ ಬೇಕಾದಷ್ಟು ವೈದ್ಯರಿದ್ದಾರಮ್ಮ, ನಿನ್ನ ಪೆಟ್ಟಿಗೆ ಸಾಮಾನುಗಳನ್ನೆಲ್ಲ ಭಾವಯ್ಯನೊಂದಿಗೆ ಗಾಡಿಯಲ್ಲಿ ಆಗಲೇ ಕಳಿಸಿ ಆಯಿತು, ನೀನು ಹೊರಡಲೇಬೇಕು ಅಂತ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾನೆ.
ಅಂತೂ ಇಂತೂ ಕಾವೇರಮ್ಮ ಹೊರಡ್ತಾಳೆ. ಅವ್ರ ಗಾಡಿ ಆ ಊರನ್ನು ಮುಟ್ಟಬೇಕಾದ್ರೆ ನದಿನ ದಾಟ್ಬಿಟ್ಟು ಹೋಗ್ಬೇಕು ಆಚೆಗೆ. ಅವರ ಗಾಡಿ ನದಿಯ ಹತ್ರ ಬಂದಾಗ ನದಿಯಲ್ಲಿ ಹೊಸ ನೀರು ಸೇರಿ ಉಕ್ಕಿ ಹರಿತಾ ಇರುತ್ತೆ. ಸೇತುವೆ ನದಿ ನೀರಿನಲ್ಲೆಲ್ಲ ಮುಳುಗಿರೋದನ್ನ ನೋಡಿಬಿಟ್ಟು ಸೇತುವೆ ನದಿ ನೀರಿನಲ್ಲಿ ಮುಳುಗೋಗ್ಬಿಡುತ್ತೆ. ಅದಕ್ಕೆ ನೋಡಿಬಿಟ್ಟು ಗಾಡಿಯವನು ಹೇಳ್ತಾನೆ, ನೀರಿಳಿಯುವವರೆಗೂ ನಾವು ಗಾಡಿಯನ್ನು ಹೊಡೆಯಲು ಸಾಧ್ಯ ಇಲ್ಲ, ಅಷ್ಟುವರೆಗೆ ಕಾಯಲೇಬೇಕು ಅಂತ. ಸೊ ಮರುದಿನ ಬೆಳಗ್ಗೆ ಮದುವೆ ಮುಹೂರ್ತ ಇರುತ್ತೆ. ಇಲ್ಲಿ ನೋಡಿದ್ರೆ ಸೇತುವೆ ಮುಳುಗಿ ಹೋಗಿದೆ, ಆಚೆ ಕಡೆಗೆ ಹೋಗಂಗಿಲ್ಲ. ಸೊ ಯಾವಾಗ ಕಡಿಮೆ ಆಗುತ್ತೆ ಅಂತ ಕೇಳ್ತಾನೆ ಅವನು ಗಾಡಿಯವನಿಗೆ, ವೀರಭದ್ರ. ಗಾಡಿಯವನು ಹೇಳ್ತಾನೆ ಖಂಡಿತ ಹೇಳಕ್ಕಾಗಲ್ಲ, ಮಧ್ಯರಾತ್ರಿ ಕಡಿಮೆ ಆಗ್ಬೋದು, 4-5 ದಿನನೂ ಹಿಡಿಬೋದು, ಹೇಳೋಕ್ಕಾಗಲ್ಲ ಅಂತ. ಈ ಮಾತು ಕೇಳಿದ ತಕ್ಷಣ ಕಾವೇರಮ್ಮ ಖುಷಿ ಆಗುತ್ತೆ, ಉತ್ಸಾಹದಿಂದ ಎದ್ದು ಕೂತ್ಕೋತಾಳೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂಗೆ ಸುಳಿಗಾಳಿನೂ ಬೀಸಕ್ಕೆ ಶುರು ಮಾಡುತ್ತೆ, ಮಳೆನೂ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ಆ ನದಿ ತೀರಕ್ಕೆ ಸಮೀಪವಾಗಿ ಒಂದು ಸ್ವಲ್ಪ ದೂರದಲ್ಲಿ ಹಂಚಿನ ಮನೆ ಇರುತ್ತೆ. ಒಂದು ಮನೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಗಾಡಿಯವನು ಆ ಕಡೆಗೆ ಆ ಮನೆ ಇದನ್ನು ಕರ್ಕೊಂಡು ಹೋಗ್ತಾನೆ. ಗಾಡಿ ಹೊಡ್ಕೊಂಡು ಹೋಗ್ತಾನೆ. ಆ ಬಾಗಿಲು ಬಡಿದು ಇದು ಕೇಳ್ತಾರೆ, ಓಪನ್ ಮಾಡಿಸ್ಕೋತಾರೆ. ಸೊ ಬಾಗಿಲು ತೆಗಿತಾನೆ. ಒಬ್ಬ ಮಧ್ಯಮ ವಯಸ್ಸಿನೊಬ್ಬ ವ್ಯಕ್ತಿ ಬಂದು ಬಾಗಿಲು ತೆಗೆದು ಕೇಳ್ತಾನೆ, ನೀವು ಯಾರು, ಏನು ಬೇಕು ಅಂತ. ಅದಕ್ಕೆ ವೀರಭದ್ರ ಹೇಳ್ತಾನೆ, ಹೀಗೆ ನಾವು ಈಗ ಹೋಗ್ತಾ ಇದ್ದೀವಿ ಮದುವೆಗೆ ಅಂತಲೇ, ಈಗ ಕತ್ಲೆ ಆಯಿತು, ಗಾಳಿ ಶುರು ಆಗಿದೆ, ಮಳೆ ಎಲ್ಲ ಇದಾಗಿದೆ, ಸೇತುವೆ ಎಲ್ಲ ಮುಳುಗೋಗಿದೆ, ಆಚೆ ಕಡೆ ಹೋಗೋಂಗಿಲ್ಲ, ದಯಮಾಡಿ ಮನೆಯಲ್ಲಿ ಒಂದು ರಾತ್ರಿ ಇರಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ವ್ಯಕ್ತಿ ಸಂತೋಷವಾಗಿ, ಮನೆ ದೊಡ್ಡದಾಗಿದೆ, ಈ ಮನೆಯಲ್ಲಿ ನನ್ನ ಮಗಳಿಗೆ ಮದುವೆ ಮಾಡಲು ನೋಡ್ತಾ ಇದ್ದೀನಿ, ಇನ್ನೂ ವರನೂ ಗೊತ್ತಾಗಿಲ್ಲ, ನೀವಿರಲೇನೋ ಅಭ್ಯಂತರ ಇಲ್ಲ, ಖಂಡಿತ ಬಂದಿರಿ ಅಂತ ಹೇಳ್ಬಿಟ್ಟು ಮಗಳನ್ನ ಕರಿತಾನೆ. ಅವಳ ಹೆಸರು ರಾಗಿಣಿ ಅಂತ. ಮಗಳೇ ರಾಗಿಣಿ, ಬಂದುಬಿಟ್ಟು ಈ ಮನೆ ಅತಿಥಿಗಳು ಬಂದರು ನೋಡಿಬಿಟ್ಟು ಅವ್ರಿಗೆಲ್ಲ ಸೇವೆ ಮಾಡು ಅಂತ ಹೇಳ್ತಾನೆ. ಒಳಗಿನ ಕೋಣೆಯಿಂದ ರಾಗಿಣಿಯನ್ನು ಹುಡುಗಿ ಬರ್ತಾಳೆ. ಸೊ ವೀರಭದ್ರನ ತಂದೆ ತಾಯಿಗೆಲ್ಲ ನಮಸ್ಕಾರ ಮಾಡ್ತಾಳೆ. ಅವಳಿಗೆ ಸುಮಾರು 20 ವರ್ಷ ಆಗಿರುತ್ತೆ. ಅವಳು ತುಂಬಾ ಸುಂದರಿಯಾಗಿರ್ತಾಳೆ, ಕಣ್ಣು ಕುಕ್ಕುವಂಥ ಸೌಂದರ್ಯ ಇರುತ್ತೆ. ಸೊ ಕಾವೇರಮ್ಮಂಗಂತೂ ತುಂಬಾ ಇಷ್ಟ ಆಗ್ತಾಳೆ. ಸೊ ಕಾವೇರಮ್ಮ ಬೇಡ ಅಂತ ಹೇಳಿದ್ರು ಅವಳು ಬಿಸಿ ಬಿಸಿ ಅಡುಗೆ ಎಲ್ಲ ಮಾಡಿ ಅವಳಿಗೂ ಬಡಿಸಿ ಚೆನ್ನಾಗಿ ಉಪಚಾರ ಮಾಡಿ ಎಲ್ರಿಗೂ ಬಡಿಸ್ತಾಳೆ ರಾಗಿಣಿ. ಹಾಗೆ ಒಂದು ಕೋಣೆ ಎಲ್ಲ ರೆಡಿ ಮಾಡಿ ಮಲ್ಕೊಳ್ಳಿ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಕಾವೇರಮ್ಮಂಗೆ ಮನಸ್ಸಿಗೆ ಏನಾಗುತ್ತೆ, ಅವ್ರು ರಾಗಿಣಿ ತುಂಬ ಹಿಡಿಸಿರ್ತಾಳೆ. ಆಮೇಲೆ ತುಂಬ ದೊಡ್ಡ ಮನೆ ಕೂಡ, ಚೆನ್ನಾಗೆಲ್ಲ ದುಡ್ಡು ಇರುತ್ತೆ, ಏನಿಲ್ಲ ಅಂದರೂ ಸ್ವಲ್ಪ ಚೆನ್ನಾಗೆಲ್ಲ ಉಪಚಾರ ಮಾಡಿ ಎಲ್ಲ ಮಾಡಿ ಮದುವೆ ಮಾಡಿಕೊಡಿಸ್ತಾರೆ ಅಂತಂದು ಅವಳು ತಲೆಯಲ್ಲಿ ಇರುತ್ತೆ. ಅವಳು ವೀರಭದ್ರನಿಗೆ ಹೇಳ್ತಾಳೆ, ನೋಡು ರಾಗಿಣಿ ಎಲ್ಲ ಸುಂದರವಾಗಿದ್ದಾಳೆ, ಎಲ್ಲ ಚೆನ್ನಾಗೂ ಇದೆ, ಒಂದು ರೀತಿಯಲ್ಲಿ ಒಳ್ಳೇದೇ ಆಯಿತು, ಈಗೆಲ್ಲ ಮಳೆ ಬಂದು ನೀರೆಲ್ಲ ಸೇರಿಕೊಂಡು ಸೇತುವೆ ಇದಾಗಿದೆ, ಒಳ್ಳೇದೇ ಆಯಿತು. ನಾಳೆ ಇದೇ ಮುಹೂರ್ತದಲ್ಲಿ ರಾಗಿಣಿ ಜೊತೆ ನೀನು ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ನಾನು ಅವ್ರ ಅಪ್ಪನ ಜೊತೆ ನಾಳೆ ಬೆಳಗ್ಗೆ ಎದ್ದು ಕೂಡಲೇ ಮಾತಾಡ್ತೀನಿ ಅಂತೆಲ್ಲ ಹೇಳಿ ಅವಳು ಖುಷಿಯಿಂದ ವೀರಭದ್ರನ ಜೊತೆಗೆ ಹೇಳ್ತಾಳೆ. ಅದಕ್ಕೆ ಅವನಿಗೆ ಸಿಟ್ಟು ಬರುತ್ತೆ, ಏನಾದರೂ ತಲೆ ಇದೆಯಾ ಅಮ್ಮ, ಬುದ್ಧಿಭ್ರಮಣೆ ಆಗಿದೆಯೋ ಹೇಗೆ, ನಾನು ಮದುವೆ ಆದರೆ ಲಲಿತನೇ ಮದುವೆ ಆಗೋದು, ಇಲ್ಲಿ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕಾವೇರಮ್ಮ ಕೋಪದಿಂದ ಹೇಳ್ತಾಳೆ, ಇಲ್ಲಿರೋ ಹುಡುಗಿ ನೋಡಿ ಎಷ್ಟು ಚೆಂದ ಇದ್ದಾಳೆ, ಲಕ್ಷಣ ಉಂಟು, ಬಂದವ್ರಿಗೆ ಉಪಚಾರ ಮಾಡಲಿಕ್ಕೂ ಗೊತ್ತು, ಎಲ್ಲ ಇದೆ, ಆಮೇಲೆ ದುಡ್ಡಿರೋರು ಚೆನ್ನಾಗಿ ಎಲ್ಲ ಮದುವೆ ಮಾಡಿಕೊಡ್ತಾರೆ ವಿಜೃಂಭಣೆಯಿಂದೆಲ್ಲ ಅಂತ ಹೇಳ್ತಾಳೆ. ಅವನು ಅಪ್ಪನ ಕಡೆ ನೋಡ್ತಾನೆ. ಅಪ್ಪ ಏನೂ ಹೇಳೋದಿಲ್ಲ, ಸುಮ್ಮನೆ ಇರ್ತಾನೆ, ಏನು ಯಾವ ಕಡೆನೂ ಹೇಳೋದಿಲ್ಲ ಅವನು. ವೀರಭದ್ರನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆಯಿತು, ಎಲ್ಲರೂ ಮಲ್ಕೋತಾರೆ. ಸೊ ನಾಳೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಎಲ್ಲರೂ ಎದ್ದೇಳ್ತಾರೆ. ಕಿಟಕಿಯಿಂದ ನೋಡಿದಾಗ ಎಲ್ಲ ಕ್ಲಿಯರ್ ಆಗಿರುತ್ತೆ, ಮಳೆ ಎಲ್ಲ ನಿಂತಿರುತ್ತೆ, ಸೇತುವೆ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಕಾವೇರಮ್ಮನ ನಿದ್ದೆಯಿಂದ ಹೇಳ್ತಾಳೆ, ಏನೋ ವೀರಭದ್ರ, ನದಿ ದಾಟಿ ಹೋಗ್ಬೇಕಂತ ಆಲೋಚನೆ ಮಾಡ್ತಾ ಇದೆಯಾ, ನಿನ್ನೆ ಹೋದವ್ರನ್ನೆಲ್ಲ ಹಿಂದೆ ಕರೆಸ್ಕೋಬೇಕಾಗುತ್ತೆ, ಯಾಕೆಂದರೆ ನಿನ್ನ ಮದುವೆ ರಾಗಿಣಿ ಜೊತೆಗೆ ನಡಿಬೇಕು, ನಾನು ಫಿಕ್ಸ್ ಮಾಡ್ತೀನಿ ಅಂತ ಅವಳು ಹೋಗ್ತಾಳೆ ಪಕ್ಕದ ಕೋಣೆಗೆ. 2 ನಿಮಿಷ ಆದ ತಕ್ಷಣ ಕೆಟ್ಟದಾಗಿ ಕಿರಿಸ್ಕೊಂಡು ಓಡಿ ಬರ್ತಾಳೆ ವೀರಭದ್ರ ಮತ್ತು ಅವ್ರ ಅಪ್ಪನ ಜೊತೆಗೆ. ಮನೆಯಲ್ಲಿ ಅವ್ರ ಹೊರತು ಯಾರೂ ಇರೋದಿಲ್ಲ, ಹೊರಬಾಗ್ಲು ಹಾಗೆ ಓಪನ್ ಆಗಿರುತ್ತೆ, ಹಾಗೆ ತೆಗೆದು ಬಿಟ್ಟಿರ್ತಾರೆ. ಗಾಡೀಲಿ ತಂದು ಪೆಟ್ಟಿಗೆ ಸಾಮಾನು ಎಲ್ಲನೂ ಮಾಯ ಆಗಿರುತ್ತೆ. ಆಮೇಲೆ ಅದರಲ್ಲೊಂದು ಚೀಟಿನೂ ಇಟ್ಟಿರ್ತಾರೆ. ಅದರಲ್ಲಿ ಏನು ಬರ್ತಿರುತ್ತೆ, ಈ ಮನೆ ನಮ್ಮದಲ್ಲ, ಮನೆಯವರೆಲ್ಲ ಯಾತ್ರೆಗೆ ಹೋಗಿರುವುದೆಂದು ಗೊತ್ತಾಗಿ ನಾವು ಬೇರೆ ಬೀಗದ ಕೈ ಉಪಯೋಗಿಸಿ ಈ ಮನೆಗೆ ಹೊಕ್ಕಿದ್ದೇವೆ, ಎಲ್ಲಿಯೂ ಬೆಲೆ ಬಾಳುವ ಯಾವ ವಸ್ತುವೂ ಇಲ್ಲ, ಮದುವೆಯ ಸನ್ನಾಹದಲ್ಲಿ ಬಂದು ನೀವು ನಿಮ್ಮ ಪೆಟ್ಟಿಗೆ ಮತ್ತು ಬೆಲೆ ಬಾಳುವ ವಸ್ತುಗಳು ಎಲ್ಲ ಇಲ್ಲಿಟ್ಟಿದ್ರಲ್ಲ, ಅದಿದೆ ಅಂತ ನಮಗೆ ಗೊತ್ತಾಯಿತು, ಅದಕ್ಕೆ ನಿಮ್ಮ ಪೆಟ್ಟಿಗೆ ಎಲ್ಲ ಹೊಡೆದ್ರೆ ನಿಮಗೆ ನಿದ್ರಾಭಂಗ ಆಗುತ್ತೆ ಅಂತ ಪೆಟ್ಟಿಗೆ ಸಮೇತ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಬರೆದಿಟ್ಟು ಹೋಗಿರ್ತಾನೆ ಆ ವ್ಯಕ್ತಿ. ಇದು ನೋಡಿ ಆ ವೀರಭದ್ರನ ತಾಯಿಗೆ ತುಂಬಾ ಬೇಜಾರಾಗಿ ಅದು ತುಂಬ ಅಗಳೋ ಅಂತ ಅಳಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ವೀರಭದ್ರ ಹೇಳ್ತಾನೆ, ಅಮ್ಮ ಹಾಗೇನು ದೊಡ್ಡ ನಷ್ಟ ಆಗಿಲ್ಲ, ಹೆದರಬೇಡ, ನಿನ್ನ ನಗ ನಾಣ್ಯ ಎಲ್ಲನೂ ಆ ಗಾಡೀಲಿ ನಾನು ಕಳಿಸಿದ್ನಲ್ಲ ಅದರಲ್ಲೆಲ್ಲ ಕಳಿಸಿದ್ದೀನಿ, ನೋಡು ನೀನು ಆಸೆಪಟ್ಟ ಸುಂದರಿಯಾದ ಸೊಸೆ ಅವಳನ್ನೇನಾರ ಮದುವೆ ಆಗಿದ್ದರೆ ಅಷ್ಟೇ, ಎಲ್ಲನೂ ಗಂಡಾಂತರ ಮಾಡಿ ಓಡೋಗ್ತಿದ್ಲು, ಅದು ತಪ್ಪು ಅಂತ ಸಂತೋಷ ಪಡು ಅಂತ ಹೇಳ್ತಾನೆ. ಕೊನೆಗೆ ಅವಳಿಗೆ ಸದ್ಯ ಸಮಾಧಾನ ಆಗುತ್ತೆ, ಹೌದು ನಂದೆಲ್ಲ ಒಡವೆ ಎಲ್ಲನೂ ಏನೂ ಆಗಿಲ್ಲ, ಇಲ್ಲೇ ಇದೆ ಅಂತಂದು ಸಮಾಧಾನ ಆಗಿ ಅವಳು ಹೌದಪ್ಪ ಅವಳು ಒಳ್ಳೆ ಹುಡುಗಿದಲ್ಲ, ಅವ್ರ ಜೊತೆಗೆ ಮದುವೆ ಮಾಡಿಸ್ತೀನಿ ಅಂತ ಅವಳು ಒಪ್ಕೋತಾಳೆ ಕಾವೇರಮ್ಮನ. ಸೊ
ಸೊ ಕಾವೇರನಲ್ಲಿ ಈ ಬದಲಾವಣೆ ಎಲ್ಲ ನೋಡ್ಬಿಟ್ಟು ತಂದೆ ಮತ್ತು ಮಗ ವೀರಭದ್ರನಿಗಿಬ್ಬರಿಗೂ ತೃಪ್ತಿಯಾಗಿ ಬಹಳ ಸಂತೋಷ ಆಗುತ್ತೆ. ಕಾವೇರಮ್ಮ ಎಲ್ಲ ಹೇಳ್ತಾಳೆ, ಅವಳು ಸಮಾಧಾನ ಆಗುತ್ತೆ. ದೊಡ್ಡ ಗಂಡಾಂತರನೇ ತಪ್ಪಿತು, ಒಳ್ಳೇದಾಯ್ತು, ಇದಾಗಿದ್ದು ಹೀಗೆ. ವರದಕ್ಷಿಣೆನೂ ಬೇಡ, ಉಡುಗೊರೆನೂ ಬೇಡ, ಏನೂ ಬೇಡಪ್ಪ, ನಡೀರಿ, ಮುಹೂರ್ತ ಹತ್ರ ಬರ್ತಾ ಇದೆ, ಅಲ್ಲೇ ಹೋಗೋಣ, ಲಲಿತಾ ಜೊತೆ ನೀನು ಮದುವೆ ಮಾಡಿಸ್ತೀನಿ, ನೀನು ಇಷ್ಟಪಟ್ಟ ಆ ಹುಡುಗಿನೇ ನಮ್ಮ ಪ್ರೀತಿ ಸೊಸೆಯಾಗಿ ನಾನು ಮಾಡ್ಕೋತೀನಿ, ನನ್ನ ಹತ್ರ ಇರೋ ಒಡವೆ ನಗ ನಾಣೆ ಎಲ್ಲನೂ ಅವಳಿಗೆ ಅಲಂಕಾರ ಮಾಡಿ ಸಂತೋಷ ಪಡ್ತೀನಿ, ಅಷ್ಟೇ ಸಾಕು, ಗುಣನೇ ಮುಖ್ಯ, ಅದೇ ಮುಖ್ಯ ಅಂತೆಲ್ಲ ಹೇಳಿ ಅವಳು ಒಪ್ಕೊತಾಳೆ. ಸೊ ಹೀಗೆ ಎಲ್ಲರೂ ಸಂತೋಷದಿಂದ ಹೋಗಿ ಮದುವೆ ಮಾಡ್ಕೋತಾನೆ. ಅವನು ವೀರಭದ್ರ ಲಲಿತಾ ಜೊತೆ ಮದುವೆ ಮಾಡ್ತಾನೆ. ಆಮೇಲೆ ಎಲ್ಲರೂ ಖುಷಿಯಿಂದ ಇರ್ತಾರೆ. ಸೊ ಇಲ್ಲಿಗೆ ಈ ಕತೆ ಮುಗೀತು ಮಕ್ಕಳೇ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಕತೆ ಖಂಡಿತ ಹೇಳಿ. ಸ್ವಲ್ಪ ಉದ್ದ ಆಗಿದೆ, ಆದರೂ ತುಂಬ ಹಳೆ ಕತೆ ಆಗಿರೋದ್ರಿಂದ ತುಂಬ ಉದ್ದ ಆಗಿದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತ ಹೇಳಿ. ಮತ್ತು ನಾನು ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ಹೀಗೆ ಒಂದು ಕಥೆಯನ್ನು ತಗೊಂಡು ಬಂದು ಓದ್ತೀನಿ ನಿಮ್ಮ ಜೊತೆಗೆಲ್ಲ. ಅಲ್ಲಿ ತನಕ ಖುಷಿಯಿಂದ ನಲಿದಾಡ್ತಾ ಆಟ ಆಡ್ತಾ ಇರಿ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.